ಹಲೋ ಹಲೋ ಸ್ನೇಹಿತರೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲೂ ಹೋಗ್ಬಿಡಿ, ಒಂದು 5 ನಿಮಿಷ ನನ್ನ ಚಾನಲಲ್ಲಿ ಫ್ಲವರ್ ಶೋ ನೋಡ್ಕೊಂಡು ಹೋಗ್ಬಿಡ್ರಲ್ಲ. ಹಾಯ್ ಹಲೋ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀನಿ ನಾನು ಕೂಡ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಫ್ಲವರ್ ಶೋ ಹೆಂಗೆಲ್ಲ ಮಾಡಿದರು ಮೈಸೂರು ಅರಮನೆ ಮುಂಭಾಗದಲ್ಲಿ ಅಂತ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ನಾನು ನಿಮ್ಮ ಪ್ರೀತಿಯ ರೋಹಿಣಿ, ನಿಮ್ಮ ಸ್ವೀಟ್ ಆರ್ಟ್ ಅಂತ ಹೇಳ್ತಾ, ಹಾಗೆ ಇವತ್ತಿನ ಏನೆಲ್ಲ ನಾನು ಕಲರ್ ಫ್ಲವರ್ಗಳನ್ನ ತೋರ್ಸೋಕ್ಕೆ ಬಂದಿದ್ದೀನಿ ಅಂತ ಅಂದರೆ ನೀವು ಖಂಡಿತವಾಗ್ಲೂ ಮಿಸ್ ಮಾಡದೆ, ಸ್ಕಿಪ್ ಮಾಡ್ದಲೇ ನನ್ನ ಚಾನಲ್ನ ನೋಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಫಸ್ಟಿಗೆ ವೆಲ್ಕಮ್ಮಲ್ಲೇ ಇತ್ತು, ಒಳ್ಳೊಳ್ಳೆ ಫ್ಲವರ್ಸ್ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ನಾನು ತುಂಬ ಫಾಸ್ಟ್ ಫಾರ್ವರ್ಡ್ ಅಂತೂ ಮಾಡೋದೇ ಇಲ್ಲ. ಏನಕ್ಕೆ ಅಂತಂದರೆ ಪ್ರತಿಯೊಂದು ಕೂಡ ನೀವು ನೋಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿರೋದ್ರಿಂದ ಸೊ ನಾನು ಒಂದೇ ಒಂದನ್ನು ಸ್ಕಿಪ್ ಮಾಡ್ದಂಗೆ ನಿಮಗೆ ಒಂದು ನಿಧಾನಕ್ಕೆ ಹೋಗ್ತಾ ಫ್ಲವರ್ ಶೋನ ನಿಮಗೆ ವೀಕ್ಷಣೆ ಮಾಡಿಸ್ತಾ ಹೋಗ್ತಾ ಇರ್ತೀನಿ. ನೀವು ಕೂಡ ಒಂದು ಸ್ಕಿಪ್ ಮಾಡ್ದಲೆ, ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಳ್ದಲೆ ಒಂದೊಂದು ಫ್ಲವರ್ಗಳನ್ನ ಕೂಡ ನೋಡಿ. ನಾನಂತೂ ಫ್ಲವರ್ ಶೋ ನೋಡಬೇಕಾದ್ರೆ ತುಂಬ ಎಂಜಾಯ್ ಮಾಡ್ಕೊಂಡು, ತುಂಬ ಅನುಭವಿಸ್ಕೊಂಡು ಫ್ಲವರ್ ಶೋ ಶೂಟ್ ಮಾಡಿದೆ ಅಂತಲೇ ಹೇಳಬಹುದು. ನಿಮಗೋಸ್ಕರ ನಾನು ಜಾಸ್ತಿ ಪ್ರತಿಯೊಂದನ್ನು ಯಾವುದನ್ನು ಸ್ಕಿಪ್ ಮಾಡ್ದಲೆ, ಜಾಸ್ತಿ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಳ್ದಲೆ ಒಂದೊಂದು ಯಾವ್ಯಾವ ಥರನ ಮಾಡಿದ್ದಾರೆ, ಒಂದೊಂದು ಇನ್ಫಾರ್ಮೇಷನ್ ಅಲ್ಲಿ ಏನು ಕೊಟ್ಟಿದ್ರು, ನಮ್ಮ ಇನ್ಫಾರ್ಮೇಷನ್ ಮೂಲಕ ಏನೇನು ರೆಡಿ ಮಾಡಿದ್ರಲ್ವ ಫ್ಲವರ್ ಶೋನ, ಅದನ್ನು ಪ್ರತಿಯೊಂದನ್ನು ಕೂಡ 1 ಮಿನಿಟ್ ವೇಸ್ಟ್ ಮಾಡ್ದಂಗೆ ನಾನು ಕವರೇಜ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವು ನೋಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿಯ ರೋಹಿಣಿಗೆ. ಆ್ಯಂಡ್ ರೋಹಿಣಿ ವರ್ಕ್ಶಾಪ್ಗೆ ಸಬ್ಸ್ಕ್ರೈಬ್ ಯಾರೆಲ್ಲ ಇನ್ನೂ ಆಗಿಲ್ಲ, ಇನ್ನು ಮಾಡಬೇಕು, ಇನ್ನೂ ಹೆಚ್ಚಿನ ಕಂಟೆಂಟ್ ಬೇಕು ಅನ್ನೋರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿಯ ರೋಹಿಣಿಗೆ ನಿಮ್ಮ ಮೂಲಕ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಆಶೀರ್ವಾದ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟಿಂಗ್ ಹೋಗ್ತಾ ನಮ್ಮ ಮಹಾರಾಜರನ್ನ ಇಟ್ಟಿದ್ರು, ನೀವು ಕೂಡ ನೋಡಿದ್ರಿ. ಹಾಗೆ ಕಲರ್ ಫ್ಲವರ್ಗಳಿದ್ವು, ಹಾಗೆ ಅಂಬೇಡ್ಕರ್ ಬರೆದಿರುವಂಥ ಬುಕ್ಗಳನ್ನ ಕೂಡ ಇಟ್ಟಿದ್ರು. ಹಾಗೆ ಜೊತೆಗೆ ನಾವೇನೆಲ್ಲ ಒಂದೊಂದು ಅಂದರೆ ನವಗ್ರಹಗಳು ಅಂತ ಏನೆಲ್ಲ ಪೂಜೆ ಮಾಡ್ತೀವಲ್ವ, ಅದು ಕೂಡ ಒಂದು ಸ್ಟೇಜ್ ಮೇಲೇ ಜೋಡಿಸ್ತಾ ಬಂದಿದ್ರು. 9 ಗ್ರಹಗಳಿಗೆ ಯಾವ್ದ್ಯಾವುದು ಗಿಡಗಳು ಸಲ್ಲುತ್ತೆ ಅಂತ ಕೂಡ ಜೋಡಿಸಿದ್ರು. ಸೊ ಅದು ನೋಡಿ ಖುಷಿ ಆಯಿತು. ಹಾಗೆ ಒಂದೊಂದು ಫ್ಲವರ್ ಕೂಡ ತುಂಬ ಚೆನ್ನಾಗಿತ್ತು, ಯುನೀಕ್ ಆಗಿತ್ತು. ಸೊ ನಾವು ಚಿಕ್ಕ ವಯಸ್ಸಿಂದ ನಮ್ಮ ಸುತ್ತಮುತ್ತಲ ಗಿಡಗಳಿರ್ತವೆ, ನಾವು ನೋಡಿರ್ತೀವಿ, ಅದು ಇದೇ ಫ್ಲವರ್ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಇಲ್ಲಿ ಜೋಡಿಸಿರೋದನ್ನ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬಾ ಖುಷಿಯಾಯಿತು. ನವಿಲು ಮಾಡಿರೋದಿರ್ಬೋದು, ದೇವಸ್ಥಾನ ಮಾಡಿರೋದಿರ್ಬೋದು, ಪ್ರತಿಯೊಂದು ಕೂಡ ನೋಡಿ. ಆರ್ಚ್ನೂ ಕೂಡ ಫ್ಲವರ್ ಮೂಲಕನೇ ಮಾಡಿದರು. ಸೊ ಅದು ಕೂಡ ತುಂಬಾ ಖುಷಿ ಕೊಡ್ತು ನನಗೆ. ಹಾಗೆ ಜೊತೆಗೆ ನಾವು ವೇಸ್ಟ್ ಅಂತ ಯಾವುದೆಲ್ಲ ಗಿಡನ ಮನೆ ಹತ್ರ ಕಿತ್ತು ಸೈಡಿಗೆ ಬಿಟ್ಟಿರ್ತೀವಿ ನಾವು, ಕೆಲವು ವೇಸ್ಟ್ ಅಂತ ಅಂಥ ಗಿಡಗಳನ್ನೂ ಕೂಡ ಒಂದೇ ಕಡೆಯಲ್ಲಿ ನೀಟಾಗಿ ಸ್ಟೆಪ್ ಬೈ ಜೋಡಿಸಿ ಇಟ್ಟಿದ್ರು. ಅದು ನೋಡಿ ಕೂಡ ವಾವ್ ಅಂತ ಫೀಲ್ ಕೊಡ್ತು. ಜೊತೆಗೆ ಇನ್ನೊಂದೇನು ಅಂತ ಅಂದರೆ, ನನಗನ್ನೋದು ಹೂವುಗಳ ಮಧ್ಯದಲ್ಲಿದ್ದರೆ ನನಗಂತೂ ತುಂಬ ಖುಷಿ ಆಗುತ್ತೆ. ನಿಮಗೂ ಹಾಗೆ ಆಗುತ್ತಾ? ಹಾಗೆ ಅನ್ಸೋರೆಲ್ಲ ಕಮೆಂಟ್ ಮೂಲಕ ಕಮೆಂಟ್ಗಳನ್ನ ಹಾಕಿ ಅಂತ ಹೇಳ್ತೀನಿ. ಇದೇನಪ್ಪ ಇದು ಆಲೂಗಡ್ಡೆ ಥರ ಕಾಣಿಸ್ತಾ ಇದೆ ಅಂತ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದೀನಿ. ಬಟ್ ಅದು ಆಲೂಗಡ್ಡೆ ಆಗಿರಲಿಲ್ಲ, ಅದು ಒಂದು ಜಾತಿಯ ಫ್ಲವರ್ ಆಗಿತ್ತು. ಹಾಗೆ ನನಗಂತೂ ತುಂಬ ನೋವಿದ್ದಾಗ, ತುಂಬ ದುಃಖ ಇದ್ದಾಗ, ಮನಸ್ಸಿಗೆ ತುಂಬ ಬೇಸರಗೊಂಡಾಗ ಹೂಗಳ ಮಧ್ಯದಲ್ಲಿ ನಿಂತು ಹೂಗಳ ಜೊತೆಯಲ್ಲಿ ಮಾತಾಡಬೇಕಾದ್ರೆ ಹೂವಿನ ಮಧ್ಯೆ ಮಕರಂದ ಇರುವಷ್ಟು ಅನುಭವ ನನಗಂತೂ ಸಿಗ್ತಾ ಇರುತ್ತೆ. ನಿಮಗೇನು ಅನ್ನಿಸ್ತು ಅಂತ ನನಗೆ ಹೇಳ್ಬೋದಲ್ಲ, ಹೇಳ್ತೀರಾ ಅಂತ ನಾನು ಅಂದ್ಕೊಡ್ತೀವಿ. ಹಾಗೆ ನಮ್ಮ ಸ್ಪೈಡರ್ ಅಂತ ಇತ್ತು, ಅಲ್ಲಿ ಗಿಡದ ಹೆಸರು ಅದು ಆಲೂಗಡ್ಡೆ ಅಲ್ಲ. ಸೊ ನನಗಂತೂ ಆಲೂಗಡ್ಡೆ ಅಂದ್ಕೊಂಡಿದ್ದು ನಾನು ತುಂಬ ಸುಳ್ಳಾಗ್ಬಿಡ್ತು. ನೋಡಿ ಎಷ್ಟು ಕಲರ್ ಫ್ಲವರ್ ಇದೆ ಅಂದರೆ, ಸೇವಂತಿಗೆಯಲ್ಲಿ ಇಷ್ಟು ಥರದ ಕಲರ್ ಇರುತ್ತೆ. ಹಾಗೆ ರಾಧಾಕೃಷ್ಣನ ಎಷ್ಟು ಚೆನ್ನಾಗಿ ಸೇವಂತಿಯಿಂದ ಡಿಸೈನ್ ಮಾಡಿದರು ಅಂತಂದರೆ ವಾವ್, ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬಾ ಎಷ್ಟು ಮನಸ್ಸಿಗೆ ಉಲ್ಲಾಸ ಆಗ್ತಾಯಿತ್ತು. ಅದು ಇನ್ನೊಂದು ಜೊತೆಗೇನು ಅಂತಂದರೆ, ನಮ್ಮ ಬೇಲೂರಿನ ಚೆನ್ನಕೇಶವನ ದೇವಸ್ಥಾನದ ರೀತಿಯಲ್ಲೇ ದೇವಸ್ಥಾನ ರೆಡಿ ಮಾಡಿದರು. ಅದು ಬೇಲೂರು ಚೆನ್ನಕೇಶವನ ಅಥವಾ ಅರಮನೆಯದ ಸುತ್ತಲೂ ಇರುವಂತಹ ಚೆನ್ನಕೇಶವ ದೇವಸ್ಥಾನ, ಬಟ್ ಈಶ್ವರ ದೇವಸ್ಥಾನ ಅಂತೂ ಹೌದು. ನಿಮಗೇನು ಅನಿಸುತ್ತೆ, ಯಾವ ದೇವಸ್ಥಾನ ಅಂತ ಅನಿಸುತ್ತೆ ನನಗೆ ಕಮೆಂಟ್ ಮೂಲಕ ಕಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ, ನೋಡಿ ಎಷ್ಟು ಫ್ಲವರಿಂದ ಯುನೀಕಾಗಿ ಎಷ್ಟೆಲ್ಲ ಎಫರ್ಟ್ ಹಾಕಿ ಡಿಸೈನ್ ಮಾಡಿರ್ತಾರೆ ಅಂದರೆ
ತುಂಬ ಚೆನ್ನಾಗಿ ಡಿಸೈನ್ ಮಾಡಿರ್ತಾರೆ. ನೋಡ್ತಾ ಇದ್ದರೆ ಅದಂತೂ ಕಣ್ಣಿಗೆ ಮುದ, ಮನಸ್ಸಿಗೆ ತಂಪು ಅಂತಲೇ ಹೇಳ್ಬೋದು. ಕಣ್ಣಿಗೆ ಅಲ್ಲ, ಮನಸ್ಸಿಗೆ ಮುದ, ಕಣ್ಣಿಗೆ ತಂಪು ಅಂತಲೇ ಹೇಳ್ಬೋದು. ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಉಲ್ಟಾ ಹೇಳಿರ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲ, ಆಯಿತಾ? ಅದನ್ನು ಕರಪ್ಷನ್ ಇಲ್ಲ ಅಂದರೆ ಕರಪ್ಷನ್ ಮಾಡ್ಕೊಳ್ಳಿ, ಹಾಗಂತ ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ. ಕಲ್ಲರ್ ಕಲ್ಲರ್ ಕಲ್ಲರ್, ವಾಟ್ ಕಲ್ಲರ್ ಅಂದರೆ ಫ್ಲವರ್ ಕಲ್ಲರ್. ಹಾಗೆ ನಾನು ನೋಡ್ತಾ ಈಶ್ವರಲಿಂಗದ ಹತ್ರ ಬಂದೇ ಬಿಟ್ಟೆ. ಈಶ್ವರಲಿಂಗನೂ ಕೂಡ ಫ್ಲವರ್ ಮೂಲಕನೇ ಮಾಡಿದ್ದಾರೆ. ವಾವ್, ತುಂಬ ಚೆನ್ನಾಗಿತ್ತು. ಮೈಸೂರು ಅರಮನೆಯ ಮುಂಭಾಗದ ದೇವಸ್ಥಾನ ಅಂತ ಅಲ್ಲಿ ಬರೆದಿತ್ತು ನೋಡಿ. ಈಶ್ವರಲಿಂಗ ಕೂಡ ಫ್ಲವರ್ ಮೂಲಕನೇ ಮಾಡಿದ್ದಾರೆ. ಹಾಗೆ ಸ್ಟೆಪ್ಸ್ ಕೂಡ ಮಾಡಿದರು ಮಾರ್ರೆ. ನನಗಂತೂ ನೋಡಿ ವಾವ್ ಫೀಲಿಂಗ್ ಬಂದುಬಿಡ್ತು. ಹಾಗೆ ನೋಡಿಕೊಂಡು ಮುಂದೆ ಸಾಗ್ತಾ ದೇವಸ್ಥಾನದ್ದು ಪ್ರತಿಯೊಂದು ಕೂಡ ಚೆನ್ನಾಗಿ ಮಾಡಿದರು. ಒಂದೊಂದು ಗೋಡೆಗಳಿರ್ಬೋದು, ಒಂದೊಂದು ಕಂಬಗಳಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿ ಬಂದಿದ್ದರು. ಸನ್ಫ್ಲವರ್ ನೋಡಿದೆ. ಇದು ನಾವು ಚಿಕ್ಕ ಮಕ್ಕಳು ಇರಬೇಕಾದ್ರೆ ಹಳ್ಳಿಗಳ ಕಡೆ ಹೋದಾಗ ಸನ್ಫ್ಲವರ್ನ ಬೆಳೀತಾಯಿದ್ರು. ಬಟ್ ಇವಾಗ ಎಲ್ಲೂ ಬೆಳೆಯೋದನ್ನ ನೋಡ್ತಾ ಇಲ್ಲ. ಸ್ವಲ್ಪ ರೈತರು ಇದನ್ನೆಲ್ಲ ಬೆಳೆಯೋದು ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಅದು ಸೂರ್ಯನ ಕಡೆಗೆ ಮುಖ ಮಾಡಿ ನಿಲ್ಲುತ್ತೆ ಅನ್ನೋದಕ್ಕೋಸ್ಕರ ಸನ್ಫ್ಲವರ್ ಅಂತ ಹೇಳ್ತಾಯಿದ್ರು ಅವಾಗೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ. ನಿಮಗೇನು ಅನಿಸುತ್ತೆ? ನಿಮ್ಗೆ ಯಾವ ಥರ ಹೇಳ್ತಾಯಿದ್ರು ಅನ್ನೋದು ಕೂಡ ಹೇಳಿ, ಆಯಿತಾ? ಹಾಗೆ ನಮ್ಮ ಸಾಲು ಮರದ ನಮ್ಮ ಹೆಮ್ಮೆಯ ತಿಮ್ಮಕ್ಕನ್ನು ಕೂಡ ಅಲ್ಲಿ ನಿಲ್ಲಿಸಿದ್ರು. ಅದು ಯಾವ ಥರ ಕಾಣಿಸ್ತಾ ಇದೆ ಅಂದರೆ ನಿಜವಾಗ್ಲೂ ಟ್ರೂಲಿ ಅವರೇ ನಿಜವಾಗ್ಲೂ ಖಂಡಿತವಾಗಿ ನಮ್ಮ ಜೊತೆಗಿದ್ದಾರೆ ಅನ್ನೋ ಥರ ಕಾಣಿಸ್ತಾ ಇತ್ತು. ನನಗೆ ಅದಂತೂ ತುಂಬ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ಸಾಲು ಮರದ ತಿಮ್ಮಕ್ಕನವರು ಗಿಡಗಳಿಗೆ ನೀರು ಹಾಕುವಂಥದ್ದು ತುಂಬ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಮಾಡಿದರು ಅಂತ ಅಂದರೆ ನೀವು ಕಣ್ಣಿಂದ ನೋಡೋಕ್ಕಾಗಿಲ್ಲ ಅಂತಲೇ ನಾನು ಕೂಡ ವೀಡಿಯೋ ಮಾಡ್ಕೊಂಡ್ಬಂದಿದ್ದೀನಿ. ನನ್ನ ವೀಡಿಯೋ ಮೂಲಕನೇ ನೀವು ನೋಡಿ ಮಾರ್ರೆ. ಹಾಗೆ ಹೇಗೆ ಬಂದಿದೆ ಫ್ಲವರ್ ಡೆಕೋರೇಷನ್ ಅಂತ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಮರ್ತು ಮಲ್ಕೋಬೇಡಿ ಅಂತ ಹೇಳ್ತಾ ಈ ಫ್ಲವರ್ ಶೋನ ನೀವು ಖಂಡಿತವಾಗ್ಲೂ ನೋಡಲೇಬೇಕು. ಯಾಕೆಂದರೆ ಪ್ರತಿಯೊಂದು ಫ್ಲವರ್ ಶೋಗೆ ನಾನಂತೂ ಡೆಫಿನೆಟ್ಲಿ ಹೋಗ್ತೀವಿ ನೋಡಿ. ಕಂಬದ ದೀಪದಲ್ಲಿ ಎತ್ತರವಾದ ಕಂಬಗಳನ್ನ ಹಾಕ್ತಾರೆ ಬೆಳಕು ಕೊಡೋದಕ್ಕೆ. ಆ ಬೆಳಕು ಕಂಬಗಳ ಸುತ್ತನೇ ಹೂಗಳ ಪಾಟ್ಗಳನ್ನ ಇಟ್ಟು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅಂತ ಅಂದರೆ ಎರಡು ಕಣ್ಣು ಸಾಲದು ನೋಡಲು. ಆ ಥರ ಮಾಡಿದ್ರು. ಹಾಗೆ ಸಾಲು ಮರದ ತಿಮ್ಮಕ್ಕನನ್ನು ಸುತ್ತಲೂ ನಾನು ವಿಡಿಯೋ ಮಾಡಿ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಇತ್ತು ನೋಡಿ. ಇನ್ಫಾರ್ಮೇಷನ್ ಕೂಡ ನಾನು ನೀಟಾಗಿ ತೋರಿಸಿದ್ದೀನಿ. ಆ ಇನ್ಫಾರ್ಮೇಷನ್ನ ಡೆಫಿನೆಟ್ಲಿ ನೀವು ಓದಲೇಬೇಕು ಅಂತ ಕೂಡ ಹಾಕಿದ್ದೀನಿ. ಹಾಗೆ ಓದಿ ಅಂತ ಹೇಳ್ತಾ ಇದ್ದೀನಿ. ಹೂಗಳ ಲೋಕ ಇದು ನಮ್ಮ, ಎಷ್ಟು ಚೆನ್ನಾಗಿದೆ ಅಲ್ಲ ಹೂಗಳು, ತುಂಬಾ ಚೆನ್ನಾಗಿದೆ. ಹಾಗೆ ನೋಡ್ತಾ ಮುಂದೆ ಸಾಗ್ತಾ ಇದ್ದಷ್ಟು ಹೂಗಳು ಎಲ್ಲಿಂದ ಎಲ್ಲಿ ತನಕ ನೋಡಿದ್ರೂ ಹೂಗಳೇ ತುಂಬಿತ್ತು. ಸೊ ನನಗಂತೂ ತುಂಬ ಖುಷಿನೇ ಆಗ್ತಾಯಿತ್ತು. ಖುಷಿಗಳನ್ನ ನಿಮ್ಮ ಜೊತೆನೂ ಹಂಚ್ಕೊಳ್ಬೇಕಂತ ಒಂದು ಮಿಸ್ ಮಾಡ್ದಲೇ ನಾನು ಅದನ್ನು ಖಂಡಿತವಾಗ್ಲೂ ಕ್ಯಾಪ್ಚರ್ ಮಾಡಿದ್ದೀನಿ. ಒಂದೇ ಒಂದು ಕೂಡ ಮಿಸ್ ಮಾಡಿಲ್ಲ. ಹಾಗೆ ನಮ್ಮ ಕ್ರಿಕೆಟಿಗರು ಕೂಡ ಇದ್ದರು. ಯಾರೆಲ್ಲ ಕ್ರಿಕೆಟ್ ಪ್ರಿಯರಿದ್ದೀರಾ ಅವರೆಲ್ಲ ನೋಡ್ಬೋದು. ಕ್ರಿಕೆಟ್ ಪ್ರಿಯರಂತೂ ಇಲ್ಲಂತೂ ಕೆತ್ತನೆ ಮಾಡಿಬಿಟ್ಟಿದ್ರು ಚಾಂಪಿಯನ್ಸ್ನ ಅಂತಲೇ ಹೇಳ್ಬೋದು. ಸೊ ಅದು ಕೂಡ ವಿಡಿಯೋ ಮಾಡಿಕೊಂಡು ಮುಂದೆ ಸಾಗ್ತಾ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದು. ಬಟ್ ಜನಗಳ ತುಂಬ ಜಾತ್ರೆನೇ ನಡೆದಿತ್ತಲ್ವಾ. ನನಗೆ ಒಂದೊಂದು ಕಡೆ ತೊಂದರೆ ಕೂಡ ಆಯಿತು. ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ. ನಮಗೆ ಬದುಕಿಗೆ ಸ್ಫೂರ್ತಿ ಬೇಕು ಅಂದಾಗ ನಮ್ಮ ಮನಸ್ಸಿಗೆ ತುಂಬ ಬೇಜಾರಾಗಿ ಸೋತು ಕುಳಿತಾಗ ನಾವು ಹೂವಿನ ಮಧ್ಯದಲ್ಲಿ ಹೋದಾಗ ತುಂಬ ಆಹ್ಲಾದಿದೆಯಾ, ತುಂಬ ಖುಷಿಯಾಗೋದು ಈ ಹೂವುಗಳ ಮಧ್ಯೆ ಇರಬೇಕಾದ್ರೆ ತುಂಬ ಖುಷಿಯಾಗತ್ತೆ ಅಂತಲೇ ಹೇಳ್ಬೋದು. ತುಂಬ ಖುಷಿಯಿಂದ ಇದ್ದಿದ್ದ ಕ್ಷಣ ನಂದು ಇದು. ಹೂವುಗಳ ಮಧ್ಯದಲ್ಲಿ ಇದ್ದಿದ್ದು ನಾನು ತುಂಬ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಒಂದೊಂದು ಕೂಡ ತುಂಬ ಮನಸ್ಸಿಗೆ ಉಲ್ಲಾಸ ಕೊಡ್ತಾಯಿತ್ತು ಅಂತಲೇ ಹೇಳ್ಬೋದು. ನೋಡಿ ಹೂಗಳ ತೋಟನೇ ಇಲ್ಲಿದೆ ಅಂತಲೇ ಹೇಳ್ಬೋದು. ಈ ತೋಟಗಳನ್ನ ನೋಡ್ತಾ ಮೈ ಮರಿತೀವಿ ಅಂತಲೇ ಹೇಳ್ಬೋದು. ಕಲ್ಲರ್ ಹೂಗಳಂತ ಹೇಳ್ಬೋದು ಅರಮನೆ ಮುಂಭಾಗದಲ್ಲಿ. ಸೊ ತುಂಬ ಸುಂದರವಾಗಿತ್ತು. ಸಾಧ್ಯವಾದಷ್ಟು ಸ್ಕಿಪ್ ಮಾಡ್ದಲೇ ನೋಡಿ ಅಂತ ಹೇಳ್ತೀನಿ. ನಿಮ್ಮ ಮನಸ್ಸಿಗೆ ಉಲ್ಲಾಸ ಮುದ ಕೊಡುತ್ತೆ ಅಂತ ಕೂಡ ಹೇಳ್ತೀನಿ. ಯಾಕೆ ಅಂತ ಅಂದರೆ ತುಂಬ ಸುಂದರವಾದ ಹೂಗಳು ತುಂಬ ಚೆನ್ನಾಗಿದ್ವು ಅಂತಲೇ ಹೇಳ್ತೀನಿ. ಇಲ್ಲಂತೂ ತುಂಬ ಸುಂದರವಾಗಿದೆ. ಸೊ ಸೂಪರಾಗಿತ್ತು ಅಂತಲೇ ನಾನು ಹೇಳ್ತೀನಿ. ನಿಮಗೂ ಕೂಡ ಖುಷಿಯಾಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ಸಿಲ್ಕೋಬೇಕಾದ್ರೆ ಮರಗಳಷ್ಟು ಎಲ್ಲ ಇತ್ತು, ತುಂಬಾ ಇತ್ತು. ಸೊ ತುಂಬ ಖುಷಿ ಆಗ್ತಾ ಇತ್ತು.
ಏನಿತ್ತಿರೋದು ಚಂದ. ಬೆಳತಾನೆ ಬಾ ಕಾಣುತ್ತಲ್ಲ ಬೊಂಬೈಲಿಂದಾನೆ. ಎಷ್ಟು ಚಂದ ಚಂದ ಇದೆ ಅಂದರೆ ತುಂಬ ಚಂದ ಚಂದ ಇದೆ. ಸೊ ನಿಮಗೆ ಬೋರ್ ಆಗ್ತಾ ಇಲ್ಲ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಎಷ್ಟು ಅಂದರೆ ಬರೇ ಹೂವೇ ತೋರಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂತ. ಬಟ್ ಬೋರ್ ಆಗೋಕ್ಕೆ ಚಾನ್ಸೇ ಇಲ್ಲ. ಹೂವಿನ ಮೂಲಕ ಕೆಲವೊಂದೊಂದು ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಹಾಗೆ ಮತ್ತು ಸಂಜೆ ಆದ ತಕ್ಷಣವೇ ಕಲರ್ಫುಲ್ ಲೈಟ್ಗಳು, ಜಗಮಗಿಸೋ ಲೈಟ್ಗಳು ಕೂಡ ಇದ್ದಾಗ ಹೂ ನೋಡೋದಕ್ಕೆ ಎಷ್ಟು ನೋಡಿದರೂ ಕೂಡ ಬೋರ್ ಆಗಲ್ಲ ಅಂತ ನನ್ನ ಮನಸ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ. ಬಟ್ ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಬಟ್ ಹೂ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನಮ್ಮ ನೋವನ್ನ ಮರೆತರು ಅದ್ರ ಜೊತೆ ಎಷ್ಟೋ ಕಾಲಗಳನ್ನ ಕಳಿಬೇಕು, ಅದ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು. ಆ ಹರಳೋ ಸಮಯ, ಅದು ನಗೋ ಸಮಯ, ಪ್ರತಿಯೊಂದೂ ಕೂಡ ನಾವು ಅದ್ರ ಜೊತೆ ಕಳಿಬೇಕು ಅಂತ ನಾವು ಅಂದ್ಕೊಳ್ತೀವಿ. ನೋಡಿ, ಡೈರೆ ಹೂಗಳು ಅಂತ ನಮ್ಮ ಕಡೆ ಎಲ್ಲ ಹೇಳ್ತಾರೆ. ಆ ಡೈರೆ ಹೂಗಳಲ್ಲಿ ಎಷ್ಟು ಕಲರ್ಫುಲ್ ಇದೆ ಅಂತಂದರೆ ತುಂಬ ಕಲರ್ಫುಲ್ ಡೈರೆ ಹೂವುಗಳಿದೆ ಅಂತ ಹೇಳ್ಬೋದು. ಹಾಗೆ ಹಕ್ಕಿಗಳನ್ನೂ ಕೂಡ ಹೂಗಳ ಮೂಲಕ ಮಾಡಿರೋದು ನೋಡಿ. ಕಲರ್ ಲೈಟ್ಗಳನ್ನ ಹಾಕಿಬಿಟ್ರು. ಸಂಜೆ ಆಗಿರೋ ತಕ್ಷಣವೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಸಂಜೆ ನಾನು ಹೋಗಿದ್ದು ಆ್ಯಕ್ಚುಲಿ 4:15 ಹೋದೆ. ಆದರೆ ಸಂಜೆ ಲೈಟ್ ಹಾಕೋ ತನಕ ಅಷ್ಟು ಹೂವಿನ ಅಲಂಕಾರ ಮಾಡಿದರು ಅಂತಲೇ ಹೇಳ್ಬೋದು. ಪ್ರತಿಯೊಂದು ಕೂಡ ಒಂದೊಂದು ಚಿಕ್ಕ ಹುಳುಗಳಿಂದ ಹಿಡಿದು ಪ್ರತಿಯೊಂದೂ ಕೂಡ ತುಂಬ ಚೆನ್ನಾಗಿ ಮಾಡಿದರು ಹೂವಿನ ಮೂಲಕ. ಅದು ಮಕ್ಕಳಿಗೂ ಖುಷಿ ಕೊಡುತ್ತೆ, ಅದ್ರ ಜೊತೆಗೆ ನಮಗೂ ಕೂಡ ಖುಷಿ ಕೊಡುತ್ತೆ ತುಂಬಾ. ಅಲ್ಲಿ ಕಳೆಯೋ ಕ್ಷಣಗಳಂತೂ ಒಂದೊಂದು ನಿಮಿಷ ಕೂಡ ವೇಸ್ಟ್ ಆಗೋದೇ ಇಲ್ಲ. ಕಣ್ಣು ಮನಸ್ಸು ಎಲ್ಲ ತುಂಬ್ಕೊಂಡು ಆಚೆಗೆ ಬರ್ತೀವಿ ಹೂಗಳ ಮಧ್ಯದಲ್ಲಿ ಅಂತಲೇ ಹೇಳ್ಬೋದು. ಹೂವೆಂದರೆ ಸಂಗೀತ, ಹೂವೆಂದರೆ ಚೆಲುವು, ಹೂವೆಂದರೆ ಸೌಂದರ್ಯ, ಹೂವೆಂದರೆ ಒಲವು, ಹೂವೆಂದರೆ ಹೇಳಲಾಗದ ಅನುಬಂಧ, ಹೂವೆಂದರೆ ಮರೆಯಲಾಗದ ಸಂಬಂಧ. ನೋಡಿ, ನಮ್ಮ ಸೈನಿಕರನ್ನು ಕೂಡ ಹೂವಿನಿಂದಲೇ, ನಮ್ಮ ಸೈನ್ಯದ ರೀತಿಯಲ್ಲಿ ಕೂಡ ಹೂವಿನಿಂದಲೇ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೋಡೋದಕ್ಕೆ ತುಂಬ ಕಣ್ತುಂಬಿಕೊಂಡು ಮನಸ್ಫೂರ್ತಿಯಾಗಿ ನೋಡಿದ್ವಿ. ನೀವು ಕೂಡ ನಿಶ್ಶಬ್ದತೆಯಿಂದ ಮನೆಯಲ್ಲಿ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಹೆಮ್ಮೆ ಅಂತ ಈ ಹೂಗಳನ್ನ ನೋಡ್ತಾ ಇದ್ದರೆ ನಾನು ಎಲ್ಲೋ ಓದಿರೋ ಅಂಥ ಒಂದು ಕವನ ಅಂತೂ ಡೆಫಿನೆಟ್ಲಿ ನೆನಪು ಬರ್ತಾ ಇದೆ ಫ್ರೆಂಡ್ಸ್. ಸೊ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಇಬ್ಬನಿ ಸ್ಪರ್ಶಕ್ಕೆ ನಾಚಿ ಅರಳುವ ಮೊಗ್ಗು ನೀ, ನಿನ್ನ ಸೌಂದರ್ಯಕ್ಕೆ ಬೀಳದಿರಲು ಯಾರ ದೃಷ್ಟಿಯೂ, ಬೆಳಗಾದರೆ ನೀನು ಯಾರ ಮುಡಿಗೆ ಸೇರುವೆ ಏನು ನಾ ಕಾಣೆ ಜಾಣೆ ನಿನ್ನನ್ನು ಇನ್ನು. ಎಷ್ಟು ಚೆನ್ನಾಗಿದೆ ಅಲ್ಲ ಕವನ, ನನಗಂತೂ ತುಂಬ ಇಷ್ಟ. ಹಾಗೆ ಇನ್ನೊಂದು ಹೇಳ್ತೀನಿ. ಹಾಗೆ ಬಿಂದುವಿನಲ್ಲಿ ಈಗ ನಿಂದೇ ನೆನಪು, ಮಳೆಯು ಬಂದು ಹೋಯ್ತಿದೆ ನಿಂದೇ ನೆನಪು, ನೋಡಿಕೊಳ್ಳಾರೆ ನೀನು ನನ್ನ ಜೀವನವು, ಮೌನವಾಗಿ ಕುಳಿತರು ನಿನ್ನ ಒಲವು. ಹೀಗೆ ನಾನಾ ಕವಿತೆಗಳು ಮೂಡಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಈ ಹೂಗಳ ನೋಡುತ್ತಾ ಸಾಗುತ್ತಿದ್ದರೆ ನಿಮಗೂ ಕೂಡ ಹಾಗೆ ಅನ್ನಿಸ್ತಿದೆ ಅಲ್ವಾ? ನಿಮ್ಮಲ್ಲಿ ಯಾರಾದರೂ ಒಬ್ಬರು ಸಣ್ಣ ಕವಿತೆಗಳನ್ನ ಹೇಳೋರು ಒಂದು ಕವಿತೆನ ನನಗೋಸ್ಕರ ಹಾಗೆ ಹೇಳಿ ಅಂತ ಬರೆದು ಕಳಿಸಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಸೊ ನಿಮಗಿಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಹೂವೆಂದರೆ ಸಂಗೀತ,
ಹೂವೆಂದರೆ ಸಂತಸ, ಹೂವೆಂದರೆ ಉಲ್ಲಾಸ, ಹೂವೆಂದರೆ ಮಂದಹಾಸ. ಇವುಗಳನ್ನೆಲ್ಲ ತುಂಬಿಕೊಂಡಿರುವ ಈ ಹೂಗಳ ಅಲಂಕಾರ ನೋಡಲು ಎಷ್ಟು ಚಂದ ಅಲ್ಲವ. ಹಾಗೆ ನಾನು ಈ ಹೂಗಳ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು ಅಂತ ನಿಮಗೆ ಅಂದ್ಕೊಂಡಿದ್ದೀನಿ. ಆ ಇನ್ಫಾರ್ಮೇಷನ್ ನಿಮಗೆ ಅನುಕೂಲ ಆಗುತ್ತೆ, ಹಾಗೆ ನೀವು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಗೆ ಯಾರೆಲ್ಲ ಏನೆಲ್ಲ ಗೊತ್ತು ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಾನು ನಿಮಗೆ ಹೂವಿನ ಮುಖ್ಯ ಕಾರ್ಯವೆಂದರೆ ಸಂತಾನೋತ್ಪತ್ತಿ, ಬೀಜವನ್ನು ಉತ್ಪಾದಿಸುವುದು ಮತ್ತು ಜಾತಿಯ ಉಳಿಯುವಿಕೆಗೆ ಸಹಾಯ ಮಾಡುವುದು. ಹೂವುಗಳು ಪರಾಗಸ್ಪರ್ಶಕಗಳನ್ನು ಆಕರ್ಷಿಸುತ್ತವೆ ಮತ್ತು ಪರಾಗಸ್ಪರ್ಶವನ್ನು ಸುಲಭಗೊಳಿಸುತ್ತವೆ. ಇದು ಜೀವಿಗಳ ವೈವಿಧ್ಯತೆಗೆ ದಾರಿ ಮಾಡಿಕೊಡುತ್ತದೆ. ಹೂವುಗಳು ವಿವಿಧ ಬಣ್ಣಗಳು ಮತ್ತು ವಾಸನೆಗಳನ್ನು ಹೊಂದಿರುತ್ತವೆ. ಇವುಗಳಲ್ಲಿ ಪರಾಗಸ್ಪರ್ಶಗಳನ್ನು ಆಕರ್ಷಿಸುತ್ತವೆ, ಅವು ಬೀಜಗಳನ್ನು ಉತ್ಪಾದಿಸುತ್ತವೆ ಮತ್ತು ಬೀಜಗಳ ಹರಡುವಿಕೆಗೆ ಸಹಾಯ ಮಾಡುತ್ತವೆ. ಸೊ ಹೂವಿನ ಬಗ್ಗೆ ಎಷ್ಟು ಒಳ್ಳೆಯ ಇನ್ಫಾರ್ಮೇಷನ್ ಇದೆ ಅಲ್ವಾ ಫ್ರೆಂಡ್ಸ್. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಮಗೆ ಇನ್ನೂ ಸ್ವಲ್ಪ ಫ್ಲವರ್ ಶೋನ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ ನಾಳಿನ ವಿಡಿಯೋನ ನೋಡೋದು ಮರಿಬೇಡಿ ಫ್ರೆಂಡ್ಸ್.